ವಿದ್ಯಾರ್ಥಿಗಳೇ, ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಮ್ಯಾನೇಜ್ಮೆಂಟು ಅನ್ನೋ ವಿಷಯದ 4ನೇ ತರಗತಿಗೆ ಸ್ವಾಗತ. ಇದು ಮೈಸೂರು ವಿಶ್ವವಿದ್ಯಾನಿಲಯದ 6ನೇ ಸೆಮಿಸ್ಟರ್ BBA ಪಠ್ಯಕ್ರಮದ ವಿಷಯವಾಗಿರುತ್ತದೆ. ಇಂದಿನ ತರಗತಿಯಲ್ಲಿ ನಾವು ಮೆಥಡ್ಸ್ ಆಫ್ ಮೆಜರಿಂಗ್ ಸೆಕ್ಯುಲರ್ ಟ್ರೆಂಡ್ ಆ ವಿಷಯದಲ್ಲಿ ಮೆಥಡ್ಸ್ ಆಫ್ ಸೆಮಿ ಅವರೇಜ್ ಅನ್ನುವ ವಿಷಯವನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವು ಹಿಂದಿನ ತರಗತಿಯಲ್ಲಿ ಏನು ತಿಳ್ಕೊಂಡಿದ್ವಿ ಅಂತ ನೋಡೋಣ. ಹಿಂದಿನ ತರಗತಿಯಲ್ಲಿ ನಾವು ಮೆಜರಿಂಗ್ ಎ ಸೆಕ್ಯುಲರ್ ಟ್ರೆಂಡ್, ಅದರಲ್ಲಿ ಗ್ರಾಫಿಕಲ್ ಮೆಥಡ್ ಅನ್ನು ನಾವು ತಿಳ್ಕೊಂಡ್ವಿ. ದಟ್ ಈಸ್, ನಾವು ಟ್ರೆಂಡನ್ನು ಸೆಕ್ಯುಲರ್ ಟ್ರೆಂಡ್ನ ಹೇಗೆ ಫೈಂಡ್ ಔಟ್ ಮಾಡೋದು ಬೈ ಯೂಸಿಂಗ್ ಗ್ರಾಫ್ಸ್ನ ಯೂಸ್ ಮಾಡಿ ನಾವು ಹಿಂದಿನ ಡೇಟಾನ ಪ್ಲಾಟ್ ಮಾಡಿ ಅದರಲ್ಲಿ ಒಂದು ಸ್ಮೂತ್ ಕರ್ವ್ ಹಾಕೋದ್ರ ಮೂಲಕ ನಾವು ಟ್ರೆಂಡ್ನ ಫೈಂಡ್ ಔಟ್ ಮಾಡ್ತಿದ್ವಿ ಬೈ ಯೂಸಿಂಗ್ ಗ್ರಾಫ್ಸ್. ಈ ತರಗತಿಯಲ್ಲಿ ನಾವು ಮೆಥಡ್ಸ್ ಆಫ್ ಸೆಮಿ ಅವರೇಜ್, ಈ ಸೆಮಿ ಅವರೇಜ್ನ ನಾವು ಯೂಸ್ ಮಾಡಿಕೊಂಡು ನಾವು ಟ್ರೆಂಡನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಈ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಈ ಸೆಮಿ ಅವರೇಜ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗಬೇಕು. ಫಸ್ಟ್ ಸೆಮಿ ಅವರೇಜ್ ಮೆಥಡ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಸೆಮಿ ಅವರೇಜ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಈ ಸೆಮಿ ಅವರೇಜ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಕೊಟ್ಟಿರುವಂತ ಒರಿಜಿನಲ್ ಡೇಟಾ ಅಥವಾ ಪಾಸ್ಟ್ ಡೇಟಾನ ನಾವು ಏನ್ ಮಾಡ್ತೀವಿ ಅಂದ್ರೆ 2 ಈಕ್ವಲ್ ಪಾರ್ಟ್ ಆಗಿ ಮಾಡ್ತೀವಿ. ದಟ್ ಈಸ್ ಅಪ್ಪರ್ ಪಾರ್ಟ್ ಅಂಡ್ ಲೋಯರ್ ಪಾರ್ಟ್, ಆರ್ ಫಸ್ಟ್ ಪಾರ್ಟ್ ಆರ್ ಸೆಕೆಂಡ್ ಪಾರ್ಟ್. ಈ 2 ಭಾಗಗಳಿಗೂ ನಾವು ಏನ್ ಮಾಡ್ತೀವಿ, ಆವರೇಜಸ್ನ ಕಂಡುಹಿಡಿತೀವಿ. ಈ ಆವರೇಜಸ್ನ ನಾವು ಹೇಗೆ ಫಾರ್ ಎಕ್ಸಾಂಪಲ್, ಇಫ್ ಯು ಗಿವನ್ ಎ ಡೇಟಾ ಫಾರ್ 6 ಇಯರ್ಸ್, 2001 ಇಂದ 2006 ವರೆಗೂ 6 ಇಯರ್ಸ್ ಡೇಟಾ ಕೊಟ್ರೆ, ಫಸ್ಟ್ 3 ವರ್ಷದ ಡೇಟಾನ ಒಂದು ಪಾರ್ಟ್ ಅಂತ ತಗೊಂಡು ಇನ್ನು ನೆಕ್ಸ್ಟ್ 3 ವರ್ಷದ ಡೇಟಾನ ಇನ್ನೊಂದು ಪಾರ್ಟ್ ಅಂತ ತಗೊಳ್ತೀವಿ. ಆ 2 ಪಾರ್ಟ್ಗಳಿಗೂ ಫಸ್ಟ್ 3 ಇಯರ್ಸ್ಗೆ ಆವರೇಜ್ ಫೈಂಡ್ ಔಟ್ ಮಾಡ್ಕೋತೀವಿ. ಅನಂತರ ನೆಕ್ಸ್ಟ್ 3 ಇಯರ್ಸ್ಗೂ ಕೂಡ ಆವರೇಜನ್ನ ನಾವು ಫೈಂಡ್ ಔಟ್ ಮಾಡ್ಕೋತೀವಿ. ಈ ಆವರೇಜನ್ನ ನಾವು ಏನ್ ಮಾಡ್ತೀವಿ, ವಿ ರೈಟ್ ಇಟ್ ಅಗೇನ್ಸ್ಟ್ ದ ಸೆಂಟರ್ ಆಫ್ ದ 2 ಟೈಮ್ ಸ್ಪ್ಯಾನ್ಸ್. ದಟ್ ಈಸ್, ನಾನು ಹೇಳಿದಾಗ ಎಕ್ಸಾಂಪಲ್ ಅಲ್ಲಿ ಫಸ್ಟ್ 3 ಇಯರ್ಸ್ ಒಂದು ಪಾರ್ಟ್, ಸೆಕೆಂಡ್ 3 ಇಯರ್ಸ್ ಇನ್ನೊಂದು ಪಾರ್ಟ್ ಆದ್ರೆ, ಆ ಫಸ್ಟ್ 3 ಇಯರ್ಸ್ ಸೆಂಟರ್ ಅಲ್ಲಿ ಒಂದು ಪಾಯಿಂಟ್ ನ ಬರಿತೀವಿ, ಇನ್ನೊಂದನ್ನ ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ನ ಮಿಡಲ್ ಅಲ್ಲಿ ಬರಿತೀವಿ. ಸೊ ಈ ರೀತಿ ಬರೆದ ನಂತರ ಈ ಡೇಟಾನ, ದಟ್ ಈಸ್ ಒರಿಜಿನಲ್ ಡೇಟಾ ಅಲಾಂಗ್ ವಿತ್ ದಟ್ ಸೆಮಿ ಅವರೇಜಸ್ ವಿ ಫೈಂಡ್, ಈ ಸೆಮಿ ಅವರೇಜಸ್ ನಾವು ಫೈಂಡ್ ಔಟ್ ಮಾಡಿದ್ದನ್ನ ನಾವೇನ್ ಮಾಡ್ತೀವಿ, ಗ್ರಾಫ್ ನಲ್ಲಿ ಬರಿತೀವಿ. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಟ್ರೆಂಡ್ ಗೊತ್ತಾಗ್ತದೆ. ದಟ್ ಈಸ್, ಫಸ್ಟ್ ಪಾರ್ಟ್ ಅಲ್ಲಿ ಒಂದು ಪಾಯಿಂಟ್ ಇದೆ, ಸೆಕೆಂಡ್ ಪಾರ್ಟ್ ಅಲ್ಲಿ ಒಂದು ಪಾಯಿಂಟ್ ಇದೆ. ಆ 2 ಲೈನ್ ನಾವು ಜಾಯಿನ್ ಮಾಡಿದಾಗ ನಮಗೆ ಒಂದು ಟ್ರೆಂಡ್ ಲೈನ್ ಗೊತ್ತಾಗ್ತದೆ. ವೆದರ್ ಇಟ್ ಈಸ್ ಅಪ್ ಟ್ರೆಂಡ್ ಆರ್ ಲೋ ಟ್ರೆಂಡ್, ಡೌನ್ ಟ್ರೆಂಡ್ ಅಂತ ಹೇಳ್ಬಿಟ್ಟು ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇದನ್ನ ನಾವು ಎಕ್ಸಾಂಪಲ್ನ ಸಾಲ್ವ್ ಮಾಡೋದ್ರ ಮೂಲಕ ಮಾಡುವಾಗ ನಿಮಗೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಈ ಸೆಮಿ ಅವರೇಜಸ್ನ ಮೆರಿಟ್ಸ್ ಏನು ಅಂತ ಹೇಳ್ಬಿಟ್ಟು ಈಗ ನೋಡೋಣ. ಇಟ್ಸ್ ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್ ದನ್ ಮೂವಿಂಗ್ ಅವರೇಜ್ ಅಂಡ್ ಲೀಸ್ಟ್ ಸ್ಕ್ವೇರ್. ಇನ್ನು ಮುಂದಿನ ತರಗತಿಗಳಲ್ಲಿ ನಾವು ಮೂವಿಂಗ್ ಅವರೇಜ್ ಮತ್ತು ಲೀಸ್ಟ್ ಸ್ಕ್ವೇರ್ ಅನ್ನೋ ಮೆಥಡ್ಗಳನ್ನ ನಾವು ಕಲಿತೀವಿ. ಆ 2 ಮೆಥಡ್ಗಳಿಗಿಂತ ಇದು ತುಂಬಾ ಸಿಂಪಲ್ ಆಗಿ ನಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. The second merit of this semi-average method is it is objective method. Everyone who applies this method will get the same trend line. ಯಾರೇ ಮಾಡಿದ್ರು ಕೂಡ ನಮಗೆ ಸೇಮ್ ಟ್ರೆಂಡ್ ಲೈನ್ ಆಗುತ್ತೆ. ಬಟ್ ಪ್ರೀವಿಯಸ್ ಕ್ಲಾಸಲ್ಲಿ ನಾವೇನು ಸ್ಟಡಿ ಮಾಡಿದ್ವಿ, ಗ್ರಾಫಿಕಲ್ ಮೆಥಡ್ ಅಥವಾ ಸ್ಮೂತ್ ಲೈನ್ ಮೆಥಡ್ ನಾವು ಸ್ಟಡಿ ಮಾಡಿದ್ವಿ. ಅದರಲ್ಲಿ ಏನಾಗುತ್ತೆ, ಇಟ್ ಬೇಸ್ಡ್ ಆನ್ ಪರ್ಸನಲ್ ಜಡ್ಜ್ಮೆಂಟ್, ಯಾರು ಕೂಡ ಹೇಗೆ ಬೇಕಾದರೂ ಹಾಕ್ಬೋದು, ಎಲ್ಲರಿಗೂ ಕೂಡ ಸೇಮ್ ರಿಸಲ್ಟ್ಸ್ ಬರೋದಿಲ್ಲ. ಬಟ್ ಸೆಮಿ ಅವರೇಜಸ್ ಮೆಥಡಲ್ಲಿ ಆಗೋದಿಲ್ಲ. ಇದರಲ್ಲಿ ಯಾರೇ ಮಾಡಿದ್ರು ಕೂಡ ಸೇಮ್ ರಿಸಲ್ಟ್ಸ್ ಬರುತ್ತೆ. ನೆಕ್ಸ್ಟ್, ವಾಟ್ ಆರ್ ದ ಡಿಮೆರಿಟ್ಸ್ ಆಫ್ ದಿಸ್ ಸೆಮಿ ಅವರೇಜಸ್ ಮೆಥಡ್ ಅಂತಂದ್ರೆ, ಫಸ್ಟ್, ಇಟ್ ಈಸ್ ಅಫೆಕ್ಟೆಡ್ ಬೈ ದ ಲಿಮಿಟೇಷನ್ ಆಫ್ ಅರ್ಥಮೆಟಿಕ್ ಮೀನ್. ಈ ಸೆಮಿ ಅವರೇಜ್ ಮೆಥಡ್ ಅರ್ಥಮೆಟಿಕ್ ಮೀನ್ನ
ಕೆಲವೊಂದು ಲಿಮಿಟೇಷನ್ಗಳಿಗೆ ಒಳಪಟ್ಟಿರುತ್ತೆ. ಫಾರ್ ಎಕ್ಸಾಂಪಲ್ ಅರ್ಥಮೆಟಿಕ್ ಮೀನ್ಗೆ ಕೆಲವೊಂದು ಲಿಮಿಟೇಷನ್ಗಳಿದೆ. ಫಾರ್ ಎಕ್ಸಾಂಪಲ್ ನೀವು ಪ್ರೀವಿಯಸ್ ಸೆಮಿಸ್ಟರಲ್ಲಿ ನೀವು ಓದಿದ್ರಿ ಮೀನ್ ಮೀಡಿಯನ್ ಮೋಡ್ ಅಂತ ಹೇಳ್ಬಿಟ್ಟು. ಅರ್ಥಮೆಟಿಕ್ ಮೀನ್ದು ಒಂದು ಲಿಮಿಟೇಷನ್ ಏನಂತಂದ್ರೆ, ಒನ್ ಆಫ್ ದ ಬಿಗ್ ಲಿಮಿಟೇಷನ್, ಇಟ್ ಈಸ್ ಅಫೆಕ್ಟೆಡ್ ಬೈ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್. ಯಾವ್ದಾದ್ರು ಒಂದು ಎಕ್ಸ್ಟ್ರೀಮ್ ವ್ಯಾಲ್ಯೂ ಅರ್ಥಮೆಟಿಕ್ ಮೀನ್ನ ತುಂಬ ಚೇಂಜ್ ಮಾಡಿಬಿಡುತ್ತೆ. ಸೊ ದ ಸೇಮ್ ಲಿಮಿಟೇಷನ್ಸ್ ಆರ್ ಅಪ್ಲೈಡ್ ಇನ್ ಸೆಮಿ ಅವರೇಜಸ್ ಮೆಥಡ್ ಆಲ್ಸೋ. ಸೊ ಯಾವ್ದಾದ್ರು ಒಂದು ಎಕ್ಸ್ಟ್ರೀಮ್ ವ್ಯಾಲ್ಯೂ ನಮ್ಮ ಟ್ರೆಂಡ್ ಲೈನನ್ನೇ ರಾಂಗ್ ಸಿಗ್ನಲ್ ಕೊಡಬಹುದು. So this method is not enough for forecasting the future trend, because here we take only two values, that two semi averages. ಅದರಿಂದ ಫ್ಯೂಚರ್ ಟ್ರೆಂಡ್ ಫೈಂಡ್ ಔಟ್ ಮಾಡಲಿಕ್ಕೆ ಅಷ್ಟು ಸಾಧ್ಯ ಆಗದೆ ಇರ್ಬೋದು, ಅಥವಾ ಟ್ರೆಂಡ್ ನಮಗೆ ಸಿಕ್ಕಿರುವಂಥ ಟ್ರೆಂಡ್ ಮೇ ನಾಟ್ ಬಿ ಮೋರ್ ಆಕ್ಯುರೇಟ್ ಅಂತ ನಾವು ಹೇಳ್ಬೋದು. ದಿಸ್ ಈಸ್ ಒನ್ ಆಫ್ ದ ಡಿಮೆರಿಟ್ಸ್ ಆಫ್ ದಿಸ್ ಸೆಮಿ ಅವರೇಜಸ್ ಮೆಥಡ್. Now we go to solve ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರ ಮೂಲಕ ನಾವು ಈ ಸೆಮಿ ಅವರೇಜ್ ಮೆಥಡ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ದ ಫಸ್ಟ್ ಎಕ್ಸಾಂಪಲ್ ಈಸ್ ಡ್ರಾ ಎ ಟ್ರೆಂಡ್ ಲೈನ್ ಬೈ ಮೆಥಡ್ಸ್ ಆಫ್ ಸೆಮಿ ಅವರೇಜಸ್. ನಾವು ಏನು ಮಾಡಬೇಕು, ಸೆಮಿ ಅವರೇಜ್ ಮೂಲಕ ನಾವು ಟ್ರೆಂಡನ್ನು ಫೈಂಡ್ ಔಟ್ ಮಾಡಬೇಕು ಅಥವಾ ಬರೀಬೇಕು. ಓಕೆನಾ. ಇಲ್ಲಿ ನಾವು ಈ ಗೋ ಟು ಸಿ ದ ಡೇಟಾ. ಇಲ್ಲಿ ನಮಗೆ ಡೇಟಾ ಕೊಟ್ಟಿದ್ದಾರೆ. ಡೇಟಾ ಇಸ್ ಆಫ್ 6 years, year 2005, 6, 7, 8, 9 and 10. ಅದಕ್ಕೆ ಸೇಲ್ಸ್ ಡೇಟಾನು ಕೊಟ್ಟಿದ್ದಾರೆ. 2005 ಅಲ್ಲಿ 110 ಇದೆ, 2006 ಅಲ್ಲಿ 105, 7, 2007 ಅಲ್ಲಿ 115, 2008 ಅಲ್ಲಿ 110, 2009 ಅಲ್ಲಿ 120 ಹಾಗೂ 2010 ಅಲ್ಲಿ 130,000 ಸೇಲ್ಸ್ ಇನ್ ಥೌಸಂಡ್ಸ್ ಯೂನಿಟ್ಸ್ ಅಲ್ಲಿ ಇದೆ. ನಾವು ವಿ ಹ್ಯಾವ್ ಟು draw a trend, whether it is going up trend or down trend, we have to find it out. Now let us find how to find the trend line, that is average of. ಇದನ್ನ ನಾವು ಫಸ್ಟ್ ಏನು ಮಾಡಬೇಕು, ಈ ಹೋಲ್ ಡೇಟಾನ ನಾವು ಎರಡು ಪಾರ್ಟ್ ಆಗಿ ಮಾಡ್ಕೋಬೇಕು. ಎರಡು ಪಾರ್ಟ್ ಯಾವುದು, ಒಂದು ಫಸ್ಟ್ ಪಾರ್ಟು, ಇನ್ನೊಂದು ಸೆಕೆಂಡ್ ಪಾರ್ಟ್. ದಟ್ ಈಸ್, this is the line I am drawing. The first part is 2005, 6 and 7. The second part is 2008, 9 and 10. The average of first 3 years is 110. Now with ಈ ಮೂರನ್ನು ನಾವು ಆವರೇಜ್ ತಗೊಂಡ್ರೆ ನಮ್ಗೆ ಎಷ್ಟು ಸಿಗುತ್ತೆ, 110. And that of last 3 years, the second 3 years is comes to 120. ಈ ಎರಡು ಪಾಯಿಂಟ್ಸ್ನ ನಾವೇನು ಮಾಡಬೇಕು, ಕರೆಸ್ಪಾಂಡಿಂಗ್ ಮಿಡಲ್ ಪಾಯಿಂಟ್ಸ್. ಸೊ ಈ ಎರಡು ಮಿಡ್ ಪಾಯಿಂಟ್ಗೆ ನಾವೇನು ಮಾಡಬೇಕು, ಮಾರ್ಕ್ ಮಾಡಬೇಕು. ದಟ್ ಈಸ್ 2006 ಆ್ಯಂಡ್ 2009. ಇದನ್ನು ನಾವು ಟೇಬಲ್ ಮೂಲಕ ನಾವು ಮಾಡೋಣ. ಇನ್ ದ ಫಸ್ಟ್ ಐ ಹ್ಯಾವ್ ಪುಟ್ ಅ ಬಾಕ್ಸ್. ಇನ್ ದ ಫಸ್ಟ್ ಕಾಲಮ್ ಐ ಹ್ಯಾವ್ ರಿಟರ್ನ್ ಎ ಇಯರ್. ಇನ್ ದ ಸೆಕೆಂಡ್ ಕಾಲಮ್ ಐ ಹ್ಯಾವ್ ರಿಟರ್ನ್ ದ ಸೇಲ್ಸ್. ನೌ ವಾಟ್ ಐ ಆಮ್ ಫೈಂಡಿಂಗ್ ಈಸ್ ಸೆಮಿ ಅವರೇಜ್. ಫಸ್ಟ್ 3 years ನಾನು ಸೆಮಿ ಅವರೇಜ್ ತಗೊಳ್ತಾ ಇದ್ದೀನಿ. ದಟ್ ಈಸ್ ದೀಸ್ 3 items the total divided by number of observation is 3. 330 divided by 3 equals 110. ಹಾಗೆಯೇ ಸೆಕೆಂಡ್ ಪಾರ್ಟ್ ನಾನು ಅವರೇಜ್ ತಗೊಳ್ತೀನಿ. ದಟ್ ಈಸ್ 110, 120 plus 130 divided by 3, that is 360 divided by 3 equals 120. ನಾವೀಗ ಟ್ರೆಂಡ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಿದ್ವಿ. ಈ ಟ್ರೆಂಡ್ ವ್ಯಾಲ್ಯೂಸ್ನ ನಾವು ಏನು ಮಾಡಬೇಕು, ಗ್ರಾಫಲ್ಲಿ ಹಾಕೋಣ. ಸೊ ದ ಸೇಮ್ ಟೇಬಲ್ ಆರ್ ಬಾಕ್ಸ್ ಐ ಆಮ್ ಕ್ಯಾರಿಡ್ ಫಾರ್ವರ್ಡ್ ಇನ್ ದಿಸ್ ಸ್ಲೈಡ್. ಈಗ ನಾನು ಗ್ರಾಫ್ ಹಾಕ್ತಾ ಇದ್ದೀನಿ ಟು ಫೈಂಡ್ ಔಟ್ ದ ಟ್ರೆಂಡ್. ದ ಹಾರಿಜಾಂಟಲ್ ಆಕ್ಸಿಸಲ್ಲಿ ಆಸ್ ವಿ ಡಿಸ್ಕಸ್ ಇನ್ ಪ್ರೀವಿಯಸ್ ಕ್ಲಾಸ್, ಹಾರಿಜಾಂಟಲ್ ಆಕ್ಸಿಸಲ್ಲಿ ನಾವು ಇಯರ್ಸ್ನ ಎಂಟ್ರಿ ಮಾಡಿದ್ದೀವಿ, ವರ್ಟಿಕಲ್ ಆಕ್ಸಿಸಲ್ಲಿ ವ್ಯಾಲ್ಯೂಸ್ನ ಎಂಟ್ರಿ ಮಾಡಿದ್ದೀವಿ. ಸೊ ಈಗ ಫಸ್ಟ್ ನಾವು ವರ್ಚುವಲ್ ಡೇಟಾನ ಈ ಗ್ರಾಫಲ್ಲಿ ಎಂಟ್ರಿ ಮಾಡಿದ್ದೀನಿ. ನೆಕ್ಸ್ಟ್ ನಾವು ಏನು ಎಂಟ್ರಿ ಮಾಡಬೇಕು ಅಂದರೆ ಈ ಟ್ರೆಂಡ್ ವ್ಯಾಲ್ಯೂಸ್ನ ಎಂಟ್ರಿ ಮಾಡಬೇಕು. ಎಲ್ಲಿ ಎಂಟ್ರಿ ಮಾಡಬೇಕು, ಇದು ಫಸ್ಟ್ ಪಾರ್ಟ್ನ ಮಿಡಲ್ ಪಾಯಿಂಟ್. ದಟ್ ಈಸ್ 2005, 6 and 7ಗೆ ಮಿಡಲ್ ಪಾಯಿಂಟ್ ಅದು 2006 ಅಲ್ಲಿ ನಾನು ಈ ಎಂಟ್ರಿ ಮಾಡ್ತೀನಿ. ದಟ್ ಈಸ್ 110. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ನ ಮಿಡಲ್ ಪಾಯಿಂಟ್. ಸೆಕೆಂಡ್ ಪಾರ್ಟ್ ಮಿಡಲ್ ಪಾಯಿಂಟ್ 2008, 2009, 2010. ದ ಮಿಡಲ್ ಪಾಯಿಂಟ್ 2009. ದ ವ್ಯಾಲ್ಯೂ ಈಸ್ 110.
20. ಸೊ ಈ ಎರಡು ಪಾಯಿಂಟ್ನ ನಾವೇನು ಮಾಡ್ತೀನಿ, ಜಾಯಿನ್ ಮಾಡ್ತೀನಿ, 110 and 120, 2006 to this is a semi-average trend. This is how we draw the trend line. ಸೊ ಈ ಟ್ರೆಂಡ್ ಲೈನ್ ನೋಡಿದ್ರೆ ನಮಗೆ ಗೊತ್ತಾಗುತ್ತಲ್ವಾ, ದಟ್ ಈಸ್ ಟ್ರೆಂಡ್ ಈಸ್ ಅಪ್ವರ್ಡ್. ಸೊ ನಾವೇನ ಕನ್ಕ್ಲೂಡ್ ಮಾಡ್ಬೋದು ಅಂತಂದ್ರೆ ದ ಟ್ರೆಂಡ್ ಈಸ್ ಅಪ್ವರ್ಡ್. ಸೊ ಈ ಟ್ರೆಂಡ್ ಲೈನ್ಗೆ ನಾವು ಎಕ್ಸ್ಟೆನ್ಷನ್ ಮಾಡಿದರೆ ನಾವು ಫ್ಯೂಚರ್ದು ಪ್ರಿಡಿಕ್ಷನ್ ಕೂಡ ಮಾಡಬಹುದು. ಅದನ್ನು ನಾನು ಬ್ಲ್ಯಾಕ್ ಡಾಟ್ ಲೈನಲ್ಲಿ ಇಲ್ಲಿ ಎಂಟ್ರಿ ಮಾಡಿ. ಸೊ ದಿಸ್ ಈಸ್ ಹೌ ವಿ ಫೈಂಡ್ ಟ್ರೆಂಡ್ ಲೈನ್ ಇನ್ semi-average method. And now we move on to another example. The second example, read it as, it goes like this: draw a trend line by method of semi-average. Previous example ಏನಾಗಿತ್ತು, 6 ವರ್ಷಗಳ ಡೇಟಾ ಕೊಟ್ಟಿದ್ರು, ಅದರಲ್ಲಿ ನಾವು ಸೆಮಿ ಅವರೇಜ್ ಮೆಥಡ್ಸ್ನ ಯೂಸ್ ಮಾಡಿಕೊಂಡು ಟ್ರೆಂಡ್ ಲೈನ್ನ ಫೈಂಡ್ ಔಟ್ ಮಾಡಿದ್ವಿ. ಲೆಟ್ ಅಸ್ ಸಿ how is the data in the second example. See, in the second example they have given data of sales from year 2002 to 2010. Here how many years data is there? 1 2 3 4 5 6 7 8 9. Here 9 years data is there. So we have to make it two parts. How to divide 9 by 2? 9ನ 2ನಿಂದ ಡಿವೈಡ್ ಮಾಡಿದರೆ 4.5. ಸೊ ಇದರಲ್ಲಿ 4.5ನ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂದರೆ 2 ಗ್ರೂಪ್ಗಳನ್ನಾಗಿ ಮಾಡ್ತೀವಿ. ಫಸ್ಟ್ 4 ಇಯರ್ಸ್ದು ಒಂದು ಗ್ರೂಪು, ಲಾಸ್ಟ್ 4 ಇಯರ್ಸ್ದು ಒಂದು ಗ್ರೂಪ್ ಥರ ಮಾಡ್ತೀವಿ. ಈ ಮಿಡಲ್ ಪಾಯಿಂಟ್ನ ನಾವೇನು ಮಾಡ್ತೀವಿ, ಇಗ್ನೋರ್ ಮಾಡ್ತೀವಿ. So since the 9 years are given, the middle year 2006 shall be left out and the average of the first 4 years na ನಾವು ತಗೋಬೇಕು. ಹಾಗೇನೆ ಲಾಸ್ಟ್ 4 ಇಯರ್ಸ್ನ ತಗೋಬೇಕು. ಮತ್ತೆ ಆ 2 ಇಯರ್ದು ಮಿಡಲ್ ಪಾಯಿಂಟ್ಗೆ ನಾವು ಏನು ಮಾಡಬೇಕು, ಡೇಟಾನ ಪಾಯಿಂಟ್ ಮಾಡಬೇಕು. ಈ 2 ಪಾರ್ಟ್ 2002 ಟು 2005ದು ಮಿಡಲ್ ಪಾರ್ಟ್ ಅಂತಂದ್ರೆ ಎಲ್ಲಿ ಬರುತ್ತೆ, it comes between 2003 and 2004. Again, what is the middle point between 2007 and 2010? It comes in between 2008 and 2000. That is 1st July of 2008 in the second part, 1st July of 2003 in the first part. ಇದನ್ನ ನಾವು ಟೇಬಲ್ ರೂಪದಲ್ಲಿ ನಾನು ಹಾಕಿದ್ದೀನಿ. ಫಸ್ಟ್ ಕಾಲಮ್ ಅಲ್ಲಿ ಇಯರ್ಸ್, ಸೆಕೆಂಡ್ ಕಾಲಮಲ್ಲಿ ಸೇಲ್ಸ್, ಆ್ಯಕ್ಚುಯಲ್ ಡೇಟಾ ಇದೆ. ನಾನೀಗ ಟ್ರೆಂಡ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ತೀನಿ. ಟ್ರೆಂಡ್ ವ್ಯಾಲ್ಯೂಸ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ, ಈ ಫಸ್ಟ್ 4 ಇಯರ್ಸ್ದು ಟೋಟಲ್ ಮಾಡಿ ಡಿವೈಡೆಡ್ ಬೈ 4 ಮಾಡಿದರೆ ನಮಗೆ ಫಸ್ಟ್ ಸೆಮಿ ಅವರೇಜ್ ಸಿಗುತ್ತೆ. ದಟ್ ಈಸ್ 412 ಪ್ಲಸ್ 438 ಪ್ಲಸ್ 444 ಪ್ಲಸ್ 454 ಡಿವೈಡೆಡ್ ಬೈ 4 ಕಮ್ಸ್ ಟು 437. ಹಾಗೆಯೇ ಮಿಡಲ್ ಪಾಯಿಂಟ್ನ ಅಥವಾ ಮಿಡಲ್ ವ್ಯಾಲ್ಯೂನ ನಾನೇನು ಮಾಡ್ತಾ ಇದ್ದೀನಿ, ಇಗ್ನೋರ್ ಮಾಡ್ತಿದ್ದೀನಿ. ಯಾಕಂತಂದರೆ ಇಲ್ಲಿ ಆಡ್ ನಂಬರ್ ಆಫ್ ಇಯರ್ಸ್ನ ಕೊಟ್ಟಿದ್ದಾರೆ. ಈಗ 2 ಈಕ್ವಲ್ ಪಾರ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಫಸ್ಟ್ 4 ಇಯರ್ಸ್ನ 1 ಪಾರ್ಟ್ ಮಾಡಿದ್ದೀನಿ, ಸೆಕೆಂಡ್ 4 ಇಯರ್ಸ್ನ ಸೆಕೆಂಡ್ ಪಾರ್ಟ್ ಮಾಡಿ ಮಧ್ಯದಲ್ಲಿರೋ ಅಂಥ ವ್ಯಾಲ್ಯೂನ ಇಗ್ನೋರ್ ಮಾಡಿ. ಹಾಗೆಯೇ ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ದು ಆವ್ರೇಜ್ನ ಫೈಂಡ್ ಔಟ್ ಮಾಡೋಣ. ದಟ್ ಈಸ್ 480 ಪ್ಲಸ್ 490 plus 500 plus 530 divided by 4 equals 2000 divided by 4 comes to 500. ಈ 2 ವ್ಯಾಲ್ಯೂಗಳನ್ನ ನಾವು ಫೈಂಡ್ ಔಟ್ ಮಾಡ್ಕೊಂಡಿದ್ದಾಯಿತು ಸೆಮಿ ಅವರೇಜಸ್ನ ಟ್ರೆಂಡ್ ಫೈಂಡ್ ಔಟ್ ಮಾಡಲಿಕ್ಕೆ. ಈ ಡೇಟಾನ ನಾವು ಈಗ ಗ್ರಾಫಲ್ಲಿ ಎಂಟ್ರಿ ಮಾಡೋದ್ರ ಮೂಲಕ, ಪ್ಲಾಟ್ ಮಾಡೋದ್ರ ಮೂಲಕ ಟ್ರೆಂಡ್ನ ನಾವು ನೋಡೋಣ. ದ ಸೇಮ್ ಟೇಬಲ್ನ ನಾನು ಇಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ದೀನಿ. ಈಗ ಗ್ರಾಫ್ನ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ. ನೋಡಿ, ಗ್ರಾಫಲ್ಲಿ ಹಾರಿಜಾಂಟಲ್ ಆಕ್ಸಿಸಲ್ಲಿ we have a time or years. In a vertical axis we have values or
production values. We have, sorry, this is sales. Okay. So next, first I will put original data into the graph. So now ನೋಡಿ original graph ನ ಹಾಕಿದಾಗ it is giving a line like this. ಈಗ ನಾವೇನ್ ಮಾಡಬೇಕು, ಸೆಮಿ ಅವರೇಜ್ ಲೈನ್ ನ ಹಾಕಬೇಕು. ಫಸ್ಟ್ ವ್ಯಾಲ್ಯೂ ಎಷ್ಟಿದೆ 437 ಕಮ್ಸ್ ಹಿಯರ್, ದಟ್ ಈಸ್ ಬಿಟ್ವೀನ್ 2003 and 4 ಅಲ್ಲಿ ಎಂಟ್ರಿ ಮಾಡಬೇಕು. ಯಾಕಂತಂದ್ರೆ ಈ 4 ಇಯರ್ಸ್ದು middle point between 2002 to 2005, the middle point comes in between 2003 and 2004. Agene la second part, the middle point comes between 2008 and 2009. The value is 500. That comes almost here. ಇಲ್ಲಿ ಸೆಕೆಂಡ್ ಪಾಯಿಂಟ್ ಬರುತ್ತೆ. ಈ ಎರಡು ಪಾಯಿಂಟ್ಗಳನ್ನ ನಾನು ಜಾಯಿನ್ ಮಾಡಿದ್ರೆ ನನಗೆ ಟ್ರೆಂಡ್ ಲೈನ್ ಸಿಗುತ್ತೆ. ಸೊ ದಿಸ್ ಈಸ್ ಹೌ ದ ಟ್ರೆಂಡ್ ಲೈನ್ ಲುಕ್ಸ್. ಇದನ್ನು ನಾವು ಎಕ್ಸ್ಟೆನ್ಷನ್ ಮಾಡೋದ್ರಿಂದ ಫ್ಯೂಚರ್ ನೆಕ್ಸ್ಟ್ ಇಯರ್ನ ನಾವು ಫೋರ್ಕಾಸ್ಟ್ ಮಾಡ್ಬೋದು ಅಥವಾ ಎಸ್ಟಿಮೇಟ್ ಮಾಡ್ಬೋದು. ದಿಸ್ ಈಸ್ ಹೌ ವಿ ಫೈಂಡ್ ದ ಟ್ರೆಂಡ್ ಲೈನ್ by using semi-average method. In this example, we can clearly say the trend is upward. Now let us conclude what we have learnt in this session. Semi-average method is simple method of finding trend where we find the semi-average by dividing the data into two parts. ಅಂದ್ರೆ ಇದರಲ್ಲಿ semi-average method ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಫಸ್ಟ್ ನಾವು ಎರಡು ಭಾಗಗಳಾಗಿ ಒರಿಜಿನಲ್ ಡೇಟಾನ ಡಿವೈಡ್ ಮಾಡ್ಕೋತೀವಿ. ಫಸ್ಟ್ ಪಾರ್ಟ್ಗೂ ನಾವು ಆವರೇಜ್ ಫೈಂಡ್ ಮಾಡ್ತೀವಿ, ಹಾಗೆ ಸೆಕೆಂಡ್ ಪಾರ್ಟ್ಗೂ ಆವರೇಜ್ ಫೈಂಡ್ ಮಾಡ್ತೀವಿ. ಈ ಎರಡು ಪಾರ್ಟ್ಗಳದ ಮಿಡಲ್ ಪಾಯಿಂಟ್ ಅಲ್ಲಿ ನಾನು ಏನು ಮಾಡ್ತೀನಿ, ಗ್ರಾಫಲ್ಲಿ ಪಾಯಿಂಟ್ನ ಎಂಟ್ರಿ ಮಾಡ್ತೀವಿ, ಬೋತ್ ಪಾರ್ಟ್ಸ್, ಫಸ್ಟ್ ಪಾರ್ಟ್ ಆಸ್ ವೆಲ್ ಆಸ್ ಸೆಕೆಂಡ್ ಪಾರ್ಟ್. ಆ ನಂತರ ಆ ಎರಡು ಪಾಯಿಂಟ್ಗಳನ್ನ ಜಾಯಿನ್ ಮಾಡೋದ್ರಿಂದ ನಮಗೆ ಟ್ರೆಂಡ್ ಲೈನ್ ಸಿಗುತ್ತೆ. ಅದನ್ನೇ ನಾವು ಟ್ರೆಂಡ್ ಲೈನ್ ಬೈ ಯೂಸಿಂಗ್ ಸೆಮಿ ಅವರೇಜಸ್ ಮೆಥಡ್ ಅಂತ ಹೇಳ್ತೀವಿ. ಮುಂದಿನ ತರಗತಿಯಲ್ಲಿ ನಾವು ಈ ಸೆಮಿ ಅವರೇಜ್ ಮೆಥಡ್ನ ಇನ್ನೂ ಕೆಲವು ಎಕ್ಸಾಂಪಲ್ಗಳನ್ನ ಸಾಲ್ವ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ವೆರಿ ಮಚ್.